ಹಾಯ್ ಹಲೋ ನಮಸ್ಕಾರ. ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಈಗ ನಾವು ಬಂದಿರೋಂಥದ್ದು ಡ್ರೋನ್ ಶೋ. ಏನು ಡ್ರೋನ್ ಶೋಲಿ ನೀವು ನೋಡ್ಬೋದು. ಡ್ರೋನ್ ಶೋನಲ್ಲಿ ವಿಜಯ್ ಪ್ರಕಾಶ್ ಅವರು ಬಂದಿದ್ದರು. ವಿಜಯ್ ಪ್ರಕಾಶ್ ಅವರು ಏನು ಹಾಡು ಹೇಳ್ತಾಯಿದ್ರು. ಜನ ಕ್ರೌಡ್ ಕೂಡ ಹಾಗೆ ಸೇರಿತ್ತು ಸರಿಯಾಗೇ. ಹೋಗ್ತಾ ಹೋಗ್ತಾ ಫುಲ್ ಕ್ರೌಡಾಗಿ ಹೋಗುತ್ತೆ. ನೆಕ್ಸ್ಟು ಪುನೀತ್ ರಾಜ್ಕುಮಾರ್ ಅವ್ರದ್ದು ಹಾಡು ಹೇಳ್ತಾರೆ, ಬೊಂಬೆ ಹೇಳುತ್ತೈತೆ. ಹಾಡು ಹೇಳಿದಾಗ ಎಲ್ಲರೂ ಮೊಬೈಲ್ ಟಾರ್ಚ್ನ ಆನ್ ಮಾಡ್ತಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಅನಿಸುತ್ತೆ. ಆ ಥರ ಫೀಲ್ ಆಗುತ್ತೆ. ನೋಡಿ, ಅದು ಕೂಡ ಇದೆ ಯಾವ ರೀತಿ ಇದೆ. ಹಾಗೆ ಡ್ರೋನ್ ಶೋ ಕೂಡ ಸ್ಟಾರ್ಟ್ ಆಗುತ್ತೆ. ಟೋಟಲ್ ಡ್ರೋನ್ ಶೋ ಇರೋದು 15 ನಿಮಿಷ. 15 ನಿಮಿಷ ನೀವು ನೋಡಿದ್ರೆ ತುಂಬಾ ಒಳ್ಳೆ ರಿಫ್ರೆಶ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಷ್ಟು ಆ ಲೈವಲ್ಲಿ ನೋಡೋಕ್ಕಂತೂ ಅದ್ರ ಮಜಾನೇ ಬೇರೆ ಅಂತಲೇ ಹೇಳ್ತೀನಿ. ನೋಡಿ ಯಾವ ರೀತಿ ಪುನೀತ್ ರಾಜ್ಕುಮಾರ್ ಅವರು ಹಾಡು ಹೇಳ್ಬೇಕಾರೆ ಲೈಟಿಂಗ್ಸು ಎಲ್ಲರೂ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡಿ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದು ಯಾವ ರೀತಿ ಇತ್ತು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಇಲ್ಲಿ ಈ ಬೊಂಬೆ ಹೇಳುತ್ತೈತೆ ಸಾಂಗ್ ಆಡ್ತಿದ್ದಂಗೆ ನೆಕ್ಸ್ಟು ಡ್ರೋನ್ ಶೋ ಸ್ಟಾರ್ಟ್ ಆಗುತ್ತೆ. ನೋಡ್ತಿದ್ದಂಗೆ ಬಟ್ ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಅಂದರೆ, ನಮ್ಮ ಮೈಂಡ್ ಸೆಟ್ ಎಲ್ಲ ಹೆಂಗೆ ಓಡ್ತಿತ್ತು ಅಂದರೆ, ಡ್ರೋನ್ಸು ಗ್ರೌಂಡ್ ಮಧ್ಯದಿಂದ ಹೋಗುತ್ತೆ ಅಂಥದ್ದು ನಮ್ಮ ಮೈಂಡಲ್ಲಿತ್ತು. ನಾವೆಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ, ಡ್ರೋನು ಸೆಂಟ್ರಿಂದ ಎಂಟ್ರಿ ಆಗುತ್ತೆ. ಎಲ್ಲಿ ಡ್ರೋನ್ ಇನ್ನೂ ಇಟ್ಟೇ ಇಲ್ವಲ್ಲ, ಅವ್ರು ನೋಡಿದ್ರೆ ಕೌಂಟ್ ಹೇಳೋಕ್ಕೆ ಬಂದರು, ಸ್ಟಾರ್ಟ್ ಮಾಡಿದ್ರು. ಡ್ರೋನ್ಸ್ನ ಎಲ್ಲಿ ಇನ್ನೂ ಬರಲಿಲ್ವಲ್ಲ ಅಂತ ನೋಡಿದ್ವಿ. ಬಟ್ ಅದ್ರ ಮಜಾನೇ ಬೇರೆ ಬೇರೆ ಕಡೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಇವೇ ನೋಡಿ ಯಾವ ರೀತಿ ಅದು ಸ್ಟಾರ್ಟ್ ಆಗುತ್ತೆ ಅಂತ. ಪುಣ್ಯಕ್ಕೆ ನಾವು ಎಲ್ಲಿ ಕೂತಿದ್ವಿ ಅಲ್ಲೇ ಹತ್ತಿರದಲ್ಲೇ ನಮಗೆ ಡ್ರೋನ್ ಶೋ ಸ್ಟಾರ್ಟ್ ಆಗುತ್ತೆ. ಬಟ್ ಎಷ್ಟು ನೀಟಾಗಿ ಕ್ಯಾಪ್ಚರ್ ಆಗುತ್ತೆ ಅಂದರೆ ನೀವು ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಅದು ಇದೆ. ನಾವೆಲ್ಲ ನೋಡಿ ಈಗ ವೆಯ್ಟ್ ಮಾಡ್ತಾಯಿದ್ದೀವಿ, ಸೆಂಟ್ರಲ್ ಓಪನ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನು. ಯಾವುದೇ ರೀತಿ ಸೆಂಟ್ರಲ್ಲಿ ಅವ್ರು ಆನ್ ಮಾಡಲ್ಲ, ಸೆಂಟ್ರಲ್ ಡ್ರೋನ್ಸ್ಗಳೇ ಬರೋಲ್ಲ. ಡ್ರೋನ್ಗಳು ಓಪನ್ ಆಗೋಂಥದ್ದು ನೋಡಿ ಎಲ್ಲ ಇಲ್ಲಿ ಕಾಯ್ತಾ ಇದ್ದಾರೆ. ಎಲ್ಲಿ ಡ್ರೋನ್ ಬರಲಿಲ್ವಲ್ಲ, ಅಲ್ಲಿ ಕೌಂಟ್ ಬೇರೆ ಸ್ಟಾರ್ಟ್ ಆಯಿತು. ನೋಡಿ ಹಿಂಗೆ ನೋಡ್ತಿದ್ದಂಗೆ ಯಾವ ರೀತಿ ಡ್ರೋನ್ಸ್ಗಳು ಎದೊಳ್ತವೆ ಅಂತ. ಎಸ್ ನೋಡಿ ಎಲ್ಲ ಫುಲ್ಲು ಕುಂತಿರೋರೆಲ್ಲ ಎದ್ದಿದ್ಕೊಬಿಟ್ರು. ಅಷ್ಟೇ ಒಳ್ಳೆ ಮಜಾ ಕೊಡುತ್ತೆ. ಕಂಪ್ಲೀಟ್ ವೀಡಿಯೋನ ನೋಡಿ ಮಿಸ್ ಮಾಡ್ಕೋಬೇಡಿ. ಆದರೆ ಬನ್ನಿ ಮಂಟಪಾಗ ಲೈವಾಗಿ ಹೋಗಿ ನೋಡೋಕ್ಕೆ ಟ್ರೈ ಮಾಡಿ. ಇನ್ನು ಯಾರು ನನ್ನ ಚಾನಲ್ ನೋಡ್ತಾರೋ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಇನ್ನು ಹೆಚ್ಚಿನ ವೀಡಿಯೋನ ಸಿಗೋಣ. ಕಂಪ್ಲೀಟ್ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೂ ನಾನು ಕೂತಿರುವಂಥ ವ್ಯೂವೇ ಬೇಕು ಅಂದರೆ ಗೇಟ್ ನಂಬರ್ 12ಗೆ ಹೋಗಿ. ಗೇಟ್ ನಂಬರ್ 12 ಅಥವಾ 11ಗೆ ಹೋದರೆ ನೋಡಿ ನಾವು ಕೂತಿದ್ದೀವಲ್ಲ ಈ ಜಾಗಕ್ಕೆ ನೀವು ಬರ್ತೀರಾ. ಆದಷ್ಟು ಗೇಟ್ ನಂಬರ್ 12ಗೆ ಹೋಗೋಕ್ಕೆ ಟ್ರೈ ಮಾಡಿ. 12 ಕಡೆಗೆ ಹೋಗಿ 12ಇಂದ ಹೋಗ್ತಿದ್ದಂಗೆ ನಿಮ್ಗೆ ಎಂಟ್ರಿ ಸ್ಟೆಪ್ ಸಿಗುತ್ತೆ. ಅಲ್ಲಿಂದನೇ ಹತ್ಕೊಂಡು ಹೋದರೆ ಆರಾಮಾಗಿ ನೋಡಿ ನಮ್ಗೆ ಸಿಗುತ್ತಲ್ಲ ಇದೇ ವ್ಯೂ ಸಿಗುತ್ತೆ. ಹತ್ತಿರದಲ್ಲೇ ನೋಡ್ಬೋದು, ತುಂಬ ಮಜಾ ಇರುತ್ತೆ.
ಮಿನುಕ್ತಾನೆ ಸೆಟಪ್ ಆಗಿಬಿಡುತ್ತೆ. ಮಾಡ್ತಾಯ್ತು ನೋಡ್ ಮಗ. ಟ್ರಯಲ್ ಅಲ್ವ ಮಗ, ಇನ್ನ ಫೈನಲ್ ಡೇ ಬೇರೆ. ನಾಳೆಯಿಂದ ದುಡ್ಡು ಕೊಟ್ಬಿಟ್ಟು ಬರಬೇಕು. 11ರಿಂದ ಅಲ್ಟಿಮೇಟ್. ಸೂಪರ್ ಸೂಪರ್ ಗೊತ್ತಾಗೋರು. ಅದು ಮಿನುಕ್ತಾನೆ ಪ್ಲೇಸ್ಮೆಂಟ್ ಚೇಂಜ್ ಆಯ್ತೈತೆ ನೋಡು. ನೆಕ್ಸ್ಟ್ ಚಾಮುಂಡಮ್ಮ ಬರ್ತದೆ, ಅಂಬಾರಿದ್ ಬರ್ತದೆ. ಏಯ್ ನಮ್ಮ ಕಡೆಗೆ ತಿರ್ಕೊಂಡೈತೆ, ಅದಕ್ಕೆ ಹಂಗೆ ಕಾಣಿಸ್ತಾ ಇರೋದು ನಿನಗೆ. ಸ್ವಿಂಗ್ ಆಗ್ತೈತೆ ನೋಡು. ಏನ್ ಪ್ಲೇಸ್ಮೆಂಟ್ ಗುರು. ದೀಪನ ಸೂಪರ್ ಸೂಪರ್. ಹೆಂಗ್ ಬೀಳ್ತೈತೆ ನೋಡ. ಯೋಜನೆಗಳು ನೋಡಪ್ಪ. ಭತ್ತ ಬಲರಾಮ ಅರ್ಜುನ ಜೈ
ಸೂಪರ್